ತಮ್ಮ ಎದುರಿದ್ದ ಅಪಾಯವನ್ನೆಲ್ಲ ದಾಟಿ ಇಬ್ಬರ ನಡುವೆ ಮೂಡಿದ ಮನಸ್ತಾಪ ಜಗಳವನ್ನೆಲ್ಲ ಮರೆತು ಮತ್ತೆ ಜೊತೆಯಾಗಿ ಒಂದಾಗಿ ದೊಡ್ಡ ಮನೆ ಹೊಸ್ತಿಲಲ್ಲಿ ನಿಂತಿದ್ದ ಜೋಡಿಯನ್ನು ಮತ್ತೆ ಯಾರ ಕಣ್ಣು ಬೀಳದೆ ಇರಲಿ ಎಂದು ಬಾಗಿಲಲ್ಲಿ ನಿಲ್ಲಿಸಿ ದೃಷ್ಟಿ ತೆಗೆದು ಒಳಗೆ ಕರೆದುಕೊಂಡಿದ್ದರು ಅವನ ಮುದ್ದು ಅಮ್ಮಂದಿರು. ಎರಡು ಕೈಯಲ್ಲಿ ತನ್ನವಳನ್ನ ಪುಟ್ಟ ಗಿಳಿಮರಿಯಂತೆ ಎತ್ತಿಕೊಂಡೇ ಹೊಳಬಂದ ವೇದ. ನಡುಮನೆಯಲ್ಲಿ ಕೆಳಗೆ ಇಳಿಸಿದಾಗ ಆ ಮನೆಯ ಹಿರೀ ಜೀವಗಳು ಅವಳ ತಲೆ ಸವರಿ ಮತ್ತೆಂದು ಇಬ್ಬರು ಜಗಳ ಮಾಡಿ ದೂರಾಗದೆ ಇರುವಂತೆ ತಿಳಿ ಹೇಳಿದರು. ಅತ್ತೆ ಮಾವ ನಾದಿನಿ ಮೈದುನ ಎಲ್ಲರೂ ಪ್ರೀತಿ ಅವಳಿಗೆ ನಾನು ಅಂದು ದುಡುಕಿ ತಪ್ಪು ಮಾಡಿದೆ ಅನಿಸದೇ ಇರಲಿಲ್ಲ. ಖುಷಿ ಸುತ್ತುವರೆದು ಅವಳ ಜೊತೆ ಮಾತಿಗೆ ಕುಳಿತರೆಲ್ಲ ಸಾಕು ಸಾಕು ಮಾತಾಡಿದ್ದು, ಅವಳನ್ನು ರೆಸ್ಟ್ ಮಾಡಲಿ ಬಿಡಿ ವೇದ, ಅವಳನ್ನು ಕರ್ಕೊಂಡು ಹೋಗು ಅಂದಾಗ ಮತ್ತೆ ಚಿಕ್ಕ ಮಗುವಂತೆ ಅವಳನ್ನು ಎತ್ತಿಕೊಂಡೆ ರೂಮ್ಗೆ ಕರೆದುಕೊಂಡು ಹೋಗಿದ್ದು ನೋಡಿದ ಮನೆಯವರಂತೂ ಇಬ್ಬರು ಸರಿ ಹೋದ್ರಲ್ಲ ಅಷ್ಟೇ ಸಾಕು ಅಂತ ಸಮಾಧಾನದ ನಿಟ್ಟುಸಿರು ಬಿಟ್ಟಿದ್ದರು. ನನ್ನ ಹಾಗೂ ಅವನ ಅದೆಷ್ಟು ಮಾತುಗಳು, ಕನಸುಗಳು, ಭಾವನೆಗಳು, ಕೋಪದ ನುಡಿಗಳು, ಪ್ರೇಮದ ಕ್ಷಣಗಳು, ನಗು ಅಳುವಿನ ಪ್ರತಿಯೊಂದು ಗಳಿಗೆ ಎಲ್ಲವನ್ನು ತನ್ನಲ್ಲಿ ಅಡಗಿಸಿಕೊಂಡಿದ್ದ ಅವಳ ಕೋಣೆಯಲ್ಲಿ ಬಂದು ನಿಂತವಳ ಮನನೊಂದು ಕಣ್ಣುಗಳು ತುಂಬಿ ಬಂದಿತ್ತು. ಏನಾಯಿತು? ಅವಳನ್ನು ಹಿಂದೆಯಿಂದ ಬಳಸಿ ಕೇಳಿದ ವೇದ. ನನ್ನ ದುಡುಕು ಸ್ವಭಾವದಿಂದ ಕೋಪ ಹಠದಿಂದ ನಿಮಗೆ ತುಂಬ ನೋವು ಕೊಟ್ಟು ಬಿಟ್ಟೆ ಅಲ್ವಾ? ನಾನು ಅವತ್ತು ನಿಮ್ಮನ್ನು ಬಿಟ್ಟು ಹೋಗಬಾರ್ದಿತ್ತು. ಸಾರಿ ವೇದ, ಇನ್ಯಾವತ್ತೂ ನಿಮ್ಮಿಂದ ನಾನು ದೂರ ಹೋಗಲ್ಲ, ನಿಮಗೆ ನೋವು ನೀಡಲ್ಲ. ಸಾರಿ, ಐ ಆಮ್ ರಿಯಲಿ ಸಾರಿ ಅಂದವಳನ್ನು ತಬ್ಬಿಕೊಂಡ ಅವನು. ನೀನು ಮಾತ್ರ ಅಲ್ಲ, ನಾನು ಕೂಡ ತಪ್ಪು ಮಾಡಿದ್ದೀನಿ ಅಂದು ಸ್ವಲ್ಪ ಸಮಾಧಾನದಿಂದ ನಾನು ಯೋಚಿಸಿ ಮಾತಾಡಿದ್ರು, ನಿನ್ನ ಮಾತು ಅರ್ಥ ಮಾಡಿಕೊಂಡಿದ್ದರು ಇವತ್ತು ಇಷ್ಟೆಲ್ಲ ಆಗ್ತಾ ಇರಲಿಲ್ಲ. ನಿನ್ನ ಜೊತೆ ನನ್ನದು ಅಷ್ಟೇ ತಪ್ಪಿದೆ. ಅಂದು ಅವನೆದೆಯಲ್ಲಿ ಮುಖ ಹುದುಗಿಸಿದ್ದ ಹುಡುಗಿಯ ಅಳು ಇನ್ನು ನಿಂತಿರಲಿಲ್ಲ. ಬಂಗಾರಿ, ಸಾಕಮ್ಮ ಅತ್ತಿದ್ದು, ನಿನ್ನ ಕಣ್ಣೀರು ನೋವು ಎಲ್ಲ ಹಿಂದಿಗೆ ಕೊನೆಯಾಗಬೇಕು. ಮುಂದಿನ ನಮ್ಮಿಬ್ಬರ ದಿನಗಳು ಕೇವಲ ಖುಷಿಗೆ ಅಷ್ಟೇ ಸೀಮಿತ. ನನ್ನಿಂದ ನಿಂಗೆ ಚಿಕ್ಕ ನೋವು ಆಗೋದು ನನಗೆ ಇಷ್ಟ ಇಲ್ಲ. ಮುಂದೆ ಇಬ್ಬರು ಏನೇ ಬಂದರೂ ಏನೇ ಆದರೂ ಜೊತೆಗೆ ಖುಷಿಯಿಂದಲೇ ಎದುರಿಸೋಣ. ದ್ಯಾಟ್ಸ್ ಲೈಕ್ ಎ ಗುಡ್ ಗರ್ಲ್. ಅವಳ ಮೂಗು ಎಳೆದು ನುಡಿದು ಕೆನ್ನೆಗೆ ಹಣೆಗೆ ಬಿಸಿ ಮುತ್ತಿಟ್ಟಾಗ ಅವಳ ಅಳು ನಿಂತಿತ್ತು. ಇಬ್ಬರ ನಡುವೆ ಎಷ್ಟೇ ಮನಸ್ತಾಪ ಆದರೂ ಅದು ಎಂದಿಗೂ ತನ್ನ ಅಧಿಕಾರ ಚಲಾಯಿಸದಂತೆ ನೋಡಿಕೊಳ್ಳುವುದೇ ಇವರ ಪ್ರೀತಿಯ ವಿಶೇಷತೆ. ಅಲ್ಲಿಂದ ಶುರುವಾಗಿತ್ತು ಅವನ ಪ್ರೀತಿಯ ಕಾಳಜಿ. ಅವಳನ್ನು ಹೂವಿನಂತೆ ನೋಡಿಕೊಳ್ಳುವುದೇ ಅವನಿಗೆ ಬಲು ಪ್ರಿಯ. ಊಟ ಮಾಡಿಸುವುದು, ಮೆಡಿಸಿನ್ ಪ್ರತಿಯೊಂದನ್ನು ತಪ್ಪದೆ ಸರಿಯಾಗಿ ನೀಡೋದು ಅವನದೇ ಕೆಲಸ. ಪ್ರತಿಕ್ಷಣ ಅವಳ ನೆರಳಾಗಿ ನಿಂತು ಅವಳನ್ನು ಆರೈಕೆ ಮಾಡುತ್ತಿದ್ದ. ಅಲ್ಲದೆ ಮನೆಯಲ್ಲಿ ವಾರವೇ ಉಳಿದಿದ್ದ ಮದುವೆಯ ಭರ್ಜರಿ ತಯಾರಿಯಾಗಿತ್ತು. ಮನೆ ಹೆಂಗಸರೆಲ್ಲ ತಮ್ಮ ತಮ್ಮ ಸೀರೆ ಒಡವೆ ಜೋಡಿಸಿಟ್ಟಿದ್ದರು. ಹತ್ತಿರದ ದೂರದ ನೆಂಟರ ಆಗಮನವೂ ಆಗುತ್ತಿತ್ತು. ಅಂದು ರಾತ್ರಿ ಸುಮಾರು 12 ಗಂಟೆ ಸಮೀಪ. ಆಗ ತಾನೇ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸಿ ನಿದ್ದೆಗೆ ಶರಣಾಗಿದ್ದರು. ತನ್ನವಳನ್ನು ಅಪ್ಪಿಕೊಂಡು ತಂಪಾದ ನಿದ್ರೆಯ ಮಡಿಲಲ್ಲಿ ಮಲಗಿದ್ದ ವೇದ ಅವನ ಎದೆಯ ಬಡಿತದ ಲಾಲಿ ಕೇಳುತ್ತಾ ಮಾತ್ರೆಯ ಪ್ರಭಾವಕ್ಕೆ ಜೋರು ನಿದ್ದೆಯಲ್ಲಿದ್ದಳು ಖುಷಿ. ದೊಡ್ಡ ಗೇಟ್ ಮುಂದೆ ನಿಂತಿದ್ದ ವಾಚ್ಮ್ಯಾನ್ ಬಳಿ ಬಂದ ಒಬ್ಬ ಯುವಕ. ಡಿಸಿಪಿ ಸರ್ನ ನೋಡಬೇಕು, ಒಳಗೆ ಬಿಡಿ ಅಂತ ಕೇಳಲು ಅವನನ್ನು ಅನುಮಾನಾಸ್ಪದವಾಗಿ ನೋಡಿದ ವಾಚ್ಮ್ಯಾನ್, ಈ ಟೈಮ್ನಲ್ಲಿ ನೋಡೋಕೆ ಆಗಲ್ಲ, ಅವರೆಲ್ಲ ಮಲಗಿದ್ದಾರೆ, ಬೆಳಗ್ಗೆ ಬಾ ಅಂದಾಗಲೂ ಅವನು ಹೋಗದೆ ಅಲ್ಲೇ ನಿಂತು ತುಂಬ ಅರ್ಜೆಂಟ್ ಇದೆ, ಮಾತನಾಡಲೇಬೇಕು ಅಂದಾಗ ಅವನ ಬಲವಂತಕ್ಕೆ ವೇದನಿಗೆ ಕಾಲ್ ಮಾಡಿ ವಿಷಯ ತಿಳಿಸಿದ ವಾಚ್ಮ್ಯಾನ್. ಖುಷಿಯನ್ನು ಸರಿಸಿ ಮೇಲೆದ್ದು ಬಾಲ್ಕನಿಯಲ್ಲಿ ನಿಂತು ನೋಡಿದ ವೇದ. ಅವರನ್ನು ಒಳಗೆ ಬಿಡು ಅಂದು ತಾನು ಸೀದಾ ಕೆಳಗೆ ನಡೆದಿದ್ದ. ಯಾರು ನೀವು? ಏನಾಗಬೇಕಿತ್ತು? ಎದುರು ನಿಂತವನ ನೋಡುತ್ತಾ ಅಂದಾಗ, ನಿಮ್ಮ ಹತ್ರ ಮಾತಾಡೋಕ್ಕೆ ಬಂದೆ ಅಂದವ ಸ್ವಲ್ಪ ತನ್ನ ಮುಖಕ್ಕೆ ಸುತ್ತಿದ ಬಟ್ಟೆ ಸರಿಸಿದಾಗ ಅರ್ಧ ಸುಟ್ಟಿದ ಮುಖ ನೋಡಿ ಒಂದು ಕ್ಷಣ ತನ್ನ ಕಣ್ಣುಗಳನ್ನು ಮುಚ್ಚಿದ ವೇದ. ಯಾರು ನೀನು ಅಂದಿದ್ದ ಗೊಂದಲದಲ್ಲಿ ಸಾವರಿಸಿಕೊಂಡು. ಆ ವ್ಯಕ್ತಿ ಹೇಳಿದ್ದು ಪೂರ್ತಿಯಾಗಿ ಕೇಳಿ ಕೋಪದಲ್ಲಿ ಕುದ್ದು ಹೋದ ವೇದಾಂತ್. ನೀನೇನು ಭಯಪಡಬೇಡ, ನಾನಿದ್ದೀನಿ ಅಂದವನೇ ಶ್ರವಣ್ಣನ್ನು ಹೊರಗೆ ಕರೆದು ಎದುರು ನಿಂತವನನ್ನು ತೋರಿಸಿ ಟ್ರೀಟ್ಮೆಂಟ್ ಕೊಡಲು ಹೇಳಿ ಕಳಿಸಿದ್ದ ವೇದ. ಸಂಜು, ತಗೋ ಈ ಫೋನ್, ಇದರಲ್ಲಿನ ಎಲ್ಲ ನಂಬರ್ ಕಾಲ್ ಡೀಟೇಲ್ಸ್ ಎಲ್ಲ ತಿಳ್ಕೊ, ಇದರಲ್ಲಿರುವ ನಂಬರ್ಸ್ನೆಲ್ಲ ಟ್ರೇಸ್ ಮಾಡು ಅಂದಾಗ, ಇದು ಯಾರ ಫೋನ್ ಅಂದಿದ್ದ. ನೆನೆ ಸಿಕ್ಕ ಫೋನ್, ರುದ್ರ ಸಾವಿನ ರಹಸ್ಯ ಇದರಲ್ಲಿ ಇದೆ ಅಂದಾಗ, ಹೋ ಅಂದವ ಅದನ್ನು ತೆಗೆದುಕೊಂಡಿದ್ದ ಸಂಜು. ಇವತ್ತು ಇದನ್ನು ಕೊಟ್ಟು ನಾಳೆಯಿಂದ ಮದುವೆಗೆ ರಜೆ ತಗೋ ಅಂದಾಗ, ಅದೇ ಪ್ಲ್ಯಾನ್ ನಂದು, ಮನೆಯಲ್ಲಿ ಅಮ್ಮ ಕೂಡ ಬೈತಿದ್ರು ಅಂದ ಸಂಜು. ಸ್ವಲ್ಪ ಮಾತಾಡಿ ಅಲ್ಲಿಂದ ನಡೆದಿದ್ದ. ಡೈನಿಂಗ್ ಟೇಬಲ್ ಬಳಿ ಕುಳಿತಿದ್ದ ಎಲ್ಲ ಮಹಿಳಾ ಮಣಿಯರ ಕೈಯಲ್ಲಿ ಗೋರಂಟಿ ಪಟ್ಟಾಗಿ ಕುಳಿತಿತ್ತು. ತನಗೆ ಎಷ್ಟು ಬೇಡವೆಂದರೂ ಬಲವಂತವಾಗಿ ಕೈ ಮೇಲೆ ಚಿತ್ತಾರ ಮೂಡಿಸುತ್ತಿದ್ದ ಹುಡುಗಿಯ ಮೇಲೆ ಕೋಪ ಹೊತ್ತು ಕುಳಿತಿದ್ದಳು ಖುಷಿ. ಬಂಗಾರಿ, ಯಾಕೆ ಇಷ್ಟು ಕೋಪ? ಮೈದುನನ ಮದುವೆಯಲ್ಲಿ ನಿನ್ನ ಕೈ ಚಂದ ಕಾಣಿಸೋದು ಬೇಡವಾ? ನೀನು ಇಷ್ಟು ಸಪ್ಪಿದ್ರೆ ಹೇಗೆ ಹೇಳು?
ನಾನೇನು ಸಪ್ಪೇ ಇಲ್ಲ. ಇದೆಲ್ಲ ನನಗೆ ಬೇಡ ಅಂದಿದ್ದು ಅಷ್ಟೇ. ಮುಖ ಊದಿಸಿ ಹೇಳಿದಳು ಖುಷಿ. ಇದರಲ್ಲಿ ನಿಮ್ಮ ಹಸ್ಬೆಂಡ್ ನೇಮ್ ಹಾಕ್ತೀನಿ ಬಿಡಿ ಮೇಡಮ್ ಅಂದ ಗೋರಂಟಿ ಹಾಕುವ ಹುಡುಗಿಯ ಕಡೆ ಚಿಕ್ಕ ನಗು ಕೊಟ್ಟು ಕುಳಿತ ಖುಷಿಗೆ ತಾನೇ ಕೈತುತ್ತು ತಿನಿಸುತ್ತಾ ಪಕ್ಕ ಕುಳಿತ ವೇದ. ಅಬ್ಬಾ, ಹೋಗಿ ಬರೋಕೆ ಸುಸ್ತು ಆಯಿತು ಅಂತ ಅನ್ನುತ್ತಾ ಅವರೆದುರು ಕುರ್ಚಿಯಲ್ಲಿ ಬಂದು ಕುಳಿತ ರಿಯಾ ನನ್ನ ನೋಡಿ ಏನಂದ್ರು ಡಾಕ್ಟರ್, ಮಗು ಹೇಗಿದೆ ಅಂತೆ ಅಂತ ಕೇಳಿದರು ಜಾನಕಿ. ಪ್ರೆಗ್ನೆಂಟ್ ಆಗಿದ್ದ ರಿಯಾ ಚೆಕಪ್ಗೆ ಎಂದು ಹೋಗಿ ಬಂದಿದ್ದಳು. ಊಟ ಟ್ಯಾಬ್ಲೆಟ್ ಟೈಮ್ಗೆ ಸರಿಯಾಗಿ ತಗೊಳ್ಳೋಕೆ ಹೇಳಿದ್ದಾರೆ ಅತ್ತೆ ಅಂದವಳ ಕೈ ಹೊಟ್ಟೆ ಸವರಿತ್ತು. ಗರ್ಭಿಣಿ ಇದ್ದವರು ಸರಿಯಾಗಿ ತಿನ್ನಬೇಕು ಅಂತ ಎಷ್ಟು ಹೇಳಿದರೂ ಕೇಳೋದಿಲ್ಲ. ಊಟ ಟ್ಯಾಬ್ಲೆಟನ್ನು ತರಕಾರಿ ಸೊಪ್ಪು ಎಲ್ಲ ಸರಿಯಾಗಿ ತಿನ್ನಬೇಕು, ಅದೆಲ್ಲ ಮಗುವಿನ ಒಳ್ಳೆಯದಕ್ಕೆ ಹೇಳೋದು ಅಂದಾಗ ಅಂದವಳ ನಿಧಾನಕ್ಕೆ ನಡೆದು ರೂಮ್ ಸೇರಿದಳು. ಅದೇಕೋ ರಿಯಾಳನ್ನು ನೋಡಿದ್ದೆ ಪೂರ್ತಿಯಾಗಿ ಮುಖ ಇಳೆಬಿಟ್ಟ ವೇದ ತನ್ನ ಮಗುವನ್ನು ನೆನೆದು. ಅವನನ್ನು ನೋಡಿದ ಹುಡುಗಿಗೆ ಅದು ತಿಳಿಯದ ವಿಷಯವಲ್ಲ. ತಟ್ಟೆ ಕೈಯಲ್ಲಿ ಹಿಡಿದು ಸುಮ್ಮನೆ ಕುಳಿತವನ ಗಮನ ಸೆಳೆಯಲು ನನಗೆ ಹಸಿವಾಗ್ತಿದೆ ವೇದ ಅಂದಾಗ ತನ್ನ ಬೇಸರ ಮರೆಮಾಚಿ ಅವಳಿಗೆ ತಿನ್ನಿಸಿದ. ಬಾವಾ, ನೀವು ಖುಷಿನ ಅದೆಷ್ಟು ಕೇರ್ ಮಾಡಿ ನೋಡ್ಕೊಳ್ತೀರಾ. ನಿಮ್ಮ ತಮ್ಮ ನೋಡಿ ನಾನು ಹಾಸ್ಪಿಟಲ್ನಿಂದ ಸೀದಾ ಕಾರ್ ಹತ್ತಿಸಿ ಕಳಿಸಿದ್ದು ಅಷ್ಟೇ, ಒಮ್ಮೆಯೂ ಹೀಗೆ ತಿನ್ನಿಸಿಲ್ಲ. ಮುಖ ಹೊರೆಸಿಕೊಳ್ಳುತ್ತಾ ಬಂದ ರಿಯಾ ಹೇಳಿದಾಗ ನನ್ನವಳನ್ನು ಜೋಪಾನವಾಗಿ ನೋಡಿಕೊಳ್ಳೋದು ನನಗೆ ತುಂಬ ಇಷ್ಟ ಅಂದವನ ಗಂಟಲು ತುಂಬಿ ಬಂದಿತ್ತು. ಅವನ ತೋಳಿಗೆ ತಲೆ ಹೊರಗಿಸಿ ಕುಳಿತ ಖುಷಿಗೆ ಅವನ ಒಳಗೆ ಕಾಡುತ್ತಿರುವ ನೋವು ತಿಳಿಯದೇನಲ್ಲ. ರಾತ್ರಿ ಯಾರ ಜೊತೆಗೋ ಫೋನಲ್ಲಿ ಮಾತನಾಡುತ್ತಾ ನಿಂತಿದ್ದವನನ್ನು ಹಿಂದಿನಿಂದ ಅಪ್ಪಿಕೊಂಡ ಹುಡುಗಿಯನ್ನು ಮುಂದಕ್ಕೆ ಕರೆದುಕೊಂಡು ನಿಲ್ಲಿಸಿದ ವೇದ. ಫೋನಲ್ಲಿ ಮಾತನಾಡುತ್ತಲೇ ಅವಳ ಕೆನ್ನೆಗೆ ಮುತ್ತುಗಳನ್ನು ರವಾನಿಸಿದ್ದ. ಯಾರದ್ದು ಕಾಲ್ ಅಂದವಳಿಗೆ ಫ್ರೆಂಡ್ ಅಂದವನ ಮಾತು ಅರ್ಥವಾಗಿತ್ತು. ಕೈ ನೋಡಿ ಅಂದು ಅವನ ಮುಂದೆ ತನ್ನ 2 ಕೈ ಚಾಚಿ ತೋರಿಸಲು ಕೆಂಪಾಗಿ ಕೈತುಂಬ ನಗುತ್ತಾ ಕುಳಿತಿದ್ದ ಮದರಂಗಿಯನ್ನು ನೋಡಿ 2 ಅಂಗೈಗೆ ಮುತ್ತಿಟ್ಟು ಸಾರಿ ಅಂದಿದ್ದ ತುಂಬ ಮೆಲುವಾಗಿ. ಅವನನ್ನು ಅಪ್ಪಿಕೊಂಡು ಮೌನವಾಗಿ ನಿಂತಳು ಖುಷಿ. ನಿಮ್ಮ ಸಾರಿ, ನಿಮ್ಮ ನೋವು ಇಲ್ಲಿಗೆ ಹಿಂದೆ ನಿಂತು ಹೋಗಲಿ. ಮತ್ತೆ ಮತ್ತೆ ಅದನ್ನೇ ನೆನಪಿಸಿಕೊಂಡು ಕೊರಗಬೇಡಿ ಪ್ಲೀಸ್. ನೀವು ಹೀಗೆಲ್ಲ ನೋವು ಪಡೋದು ನನಗೆ ನೋಡೋಕೆ ಆಗಲ್ಲ. ಅದು ಆಗಲ್ಲ ಬಂಗಾರಿ, ನನ್ನಿಂದ ಮಗು ಹೋಗಿದ್ದು ತುಂಬ ನೋವು ನೀಡುತ್ತಮ್ಮ. ನೆನಪಿಸಿಕೊಂಡ್ರೂ ತುಂಬ ಸಂಕಟ ಆಗುತ್ತೋ. ಮಗು ಹೋಗಿದ್ದು ನನಗೆ ನೋವಿದೆ, ಹಾಗಂತ ನೀವು ಬೇಸರದಲ್ಲಿ ಇದ್ದರೆ ನನಗೆ ಸಹಿಸೋಕೆ ಆಗಲ್ಲ. ನನಗೆ ನೀವು ಮುಖ್ಯ, ನೀವು ಅಷ್ಟೇ ಮುಖ್ಯ. ನಿಮ್ಮ ಪ್ರೀತಿ ಇರುವಾಗ ನನಗೆ ಬೇರೆ ಬಗ್ಗೆ ಯೋಚನೆ ಇಲ್ಲ. ಲವ್ ಯು ಬಂಗಾರಿ. ಅವಳನ್ನು ಇನ್ನಷ್ಟು ಬಿಗಿದಪ್ಪಿಕೊಂಡು ನುಡಿಯಲು ಅವನ ಎದೆ ಮೇಲೆ ಮೃದುವಾಗಿ ತುಟಿ ಒತ್ತಿದಳು ಖುಷಿ. ಲವ್ ಯು ಲಾಟ್ ಅಂದಿದ್ದೆ ಅವನ ಮನದಲ್ಲಿನ ನೋವು ಸ್ವಲ್ಪ ಕಡಿಮೆ ಆಗಿತ್ತು. ಹಸಿರು ಚಪ್ಪರ ಮನೆ ಮುಂದೆ ಹಾಕಿ ಆಗಿತ್ತು. ಮನೆಯನ್ನು ಮದುಮಕ್ಕಳಂತೆ ಶೃಂಗರಿಸಲಾಗಿತ್ತು. ಮಿಂಚುವ ಬಣ್ಣ ಬಣ್ಣದ ದೀಪಗಳ ನಡುವೆ ಹೂವಿನ ಅಲಂಕಾರ ಜೊತೆಗೆ ಹೆಸರಿನ ನಾಮಫಲಕ. ಎಲ್ಲಿ ನೋಡಿದರೂ ಜನರ ಓಡಾಟ, ಕೆಲಸದಲ್ಲಿ ಮುಳುಗಿರೋ ಕೆಲಸದವರು, ಬಂಧು ಮಿತ್ರರ ಆಗಮನ, ಎಲ್ಲದರ ನಡುವೆ ಪ್ರಾರಂಭವಾಗಿದ್ದ ಒಂದೊಂದೇ ಶಾಸ್ತ್ರಗಳು. ಚಿಕ್ಕ ಮಣೆ ಹಾಕಿ ಕೂರಿಸಿ ಋಷಿಗೆ ಅರಿಶಿಣ ಹಚ್ಚುವಾಗ ಅವನಿಗೆ ರೇಗಿಸುತ್ತಾ ಕಾಡಿಸುತ್ತಾ ಅವನನ್ನು ಅಯ್ಯೋ ಅನಿಸುತ್ತಿದ್ದರು ವೇದ ಮತ್ತವನ ಅಣ್ಣ ತಮ್ಮಂದಿರು. ಒಂದನಾಗಿ ಅರಿಶಿಣ ನೀರು ಹಾಕುವಾಗ ಅವಳ ಅತ್ತೆ ಅತ್ತಿಗೆಯರ ತರಲೆ ತಮಾಷೆ ಅವಳನ್ನು ನಾಚಿ ಕರಗುವಂತೆ ಮಾಡಿತು. ಲೋ ಇರೋ 1 ನಿಮಿಷ. ಅರಿಶಿಣದ ನೀರನ್ನು ಸ್ನಾನ ಮುಗಿಸಿ ಬಂದವನ ತಲೆ ಹೊರಿಸುತ್ತಾ ನಿಂತ ರಕ್ಷಿತ್. ಶರ್ಟ್ ತೊಟ್ಟು ನಿಂತವನ ಕೊರಳಿಗೆ ಚಿನ್ನದ ಸರ ಹಾಕುತ್ತಾ ಅವನನ್ನು ನೋಡಿ ನಕ್ಕ ವೇದ. ಮದುವೆ ಆದಮೇಲೆ ಆದರೂ ಸ್ವಲ್ಪ ದೊಡ್ಡವನ ಥರ ನಡ್ಕೊಳ್ಳೋಕೆ ಕಲ್ತ್ಕೊ ಅಂದಾಗ ನಾನು ದೊಡ್ಡವನೇ ಕಣೋ, ನಿಂಗೆ ಗೊತ್ತಿಲ್ಲ ಅಷ್ಟೇ ಅಂದಿದ್ದ ನಕ್ಕು. ನೀನು ಲವ್ ಮಾಡಿ ಮದುವೆ ಆಗಿದ್ದೀಯಾ ಅಂದರೆ ದೊಡ್ಡವನು ಆಗಿದ್ದೀಯಾ ಅಂತ ಲೆಕ್ಕ ಬಿಡು ಅಂದ ರಕ್ಷಿತ್ ಮಾತಿಗೆ ಎಲ್ಲರೂ ನಕ್ಕಿದ್ದರು. ದೇವರ ಎದುರು ಕೂರಿಸಿ ಇಬ್ಬರ ಕೈಯಲ್ಲೂ ಪೂಜೆ ಮಾಡಿಸಿ ಅಣ್ಣ ತಂಗಿ ಕೈಗೆ ಕಂಕಣದ ದಾರವನ್ನು ಕಟ್ಟಿ ಎಲ್ಲರ ಆಶೀರ್ವಾದ ಪಡೆದುಕೊಳ್ಳುವಂತೆ ಹೇಳಿದಾಗ ಮಗಳ ಮದುವೆ ಅನ್ನುವ ಖುಷಿ ಜೊತೆ ಮನೆಯಿಂದ ಮಗಳನ್ನು ಕಳಿಸಬೇಕು ಎನ್ನುವ ನೋವೆ ಎಲ್ಲರ ಕಣ್ಣುಗಳು ತುಂಬಿ ಬರಲು ಕಾರಣವಾಗಿತ್ತು. ತಂಗಿಯನ್ನು ತಬ್ಬಿ ಅವಳ ಕಣ್ಣುಗಳನ್ನು ಒರೆಸುತ್ತಾ ಹಣೆಗೆ ಮುತ್ತಿಟ್ಟರು. ಆಡಿಸಿ ಬೆಳೆಸಿದ ತಂಗಿಯ ಮದುವೆ ವೇದನ ಕಣ್ಣುಗಳನ್ನು ಒದ್ದೆ ಮಾಡಿತು. ಅಂತೂ ಎಲ್ಲರ ಹಳು ನಗು ನಡುವೆ ಮದುವೆ ಮನೆ ಸಂಭ್ರಮವನ್ನು ಒತ್ತು ನಿಂತಿತ್ತು. ಬಂಗಾರದ ಬಣ್ಣದ ಸೀರೆಯಲ್ಲಿ ಮುದ್ದಾಗಿ ರೆಡಿಯಾಗಿ ಕನ್ನಡಿ ಮುಂದೆ ಹೂವು ಮುಡಿಯುತ್ತಾ ನಿಂತವಳನ್ನ ಕಣ್ಣು ಮಿಟುಕಿಸದೆ ನೋಡುತ್ತಾ ನಿಂತಿದ್ದ ವೇದ. ಯಾಕೆ ಹಾಗೆ ನೋಡ್ತಿರೋದು? ನನ್ನ ಹೆಂಡತಿಯದು ಎಷ್ಟು ಚಂದ, ಇಷ್ಟು ಮುದ್ದಾಗಿ ರೆಡಿಯಾದರೆ ನೋಡಬೇಕು ಅಂತಾನೂ ಅನಿಸುತ್ತೆ, ಮುದ್ದಾಡಬೇಕು ಅಂತಾನೂ ಅನಿಸುತ್ತೆ ಅಪ್ಪಿ ನುಡಿದವನ ಕೈ ಸರಿಸುತ್ತಾ. ನಿಮಗೆ ಯಾವಾಗಲೂ ಮುದ್ದಾಡೋದೇ ಚಿಂತೆ. ಶರ್ಟ್ ಬದಲಿಸಿ ಕೆಳಗೆ ಹೋಗೋಣ. ಅವರಿಬ್ಬರನ್ನು ಛತ್ರಕ್ಕೆ ಹೊರಡಿಸಬೇಕು. ಇನ್ನೂ ತುಂಬ ಕೆಲಸ ಇದೆ. ಬಂಗಾರಿ, ಮನೆಯಲ್ಲಿ ತುಂಬ ಜನ ಇದ್ದಾರೆ, ಅವರೆಲ್ಲ ನೋಡ್ಕೊಳ್ತಾರೆ. ನೀನು ಜಾಸ್ತಿ ಆಯಾಸ ಮಾಡ್ಕೊಬೇಡ. ಮತ್ತೆ ಇವಾಗ ಏನಾದರೂ ಸ್ವಲ್ಪ ಕೊಟ್ಟರೆ ನಾನು ಮತ್ತೆ ನಿನಗೆ ತೊಂದರೆ ಕೊಡಲ್ಲ.
ನಾನು ಓಡಾಡೋದಿಲ್ಲ, ನೀವೇ ಎತ್ಕೊಂಡು ಓಡಾಡಿ ಆಯಿತಾ? ಹೇಳೋದು ನೋಡು, ಇವಾಗ ಸ್ವಲ್ಪ ನೋವಿದೆ ಅಷ್ಟೇ. ಅದು ಬಿಟ್ಟರೆ ನಾನು ಹುಷಾರಾಗಿದ್ದೀನಿ ಅಲ್ವಾ? ಎತ್ಕೊಂಡು ಓಡಾಡೋಕ್ಕೆ ನಾನು ರೆಡಿ. ವೇದ ಅಂದವಳ ಮಾತು ಅಲ್ಲಿಗೆ ನಿಂತಿತ್ತು. ಮುಂದೆ ಮಾತಾಡಲು ಆಗದಂತೆ ಅವಳ ತುಟಿಗಳನ್ನು ಬಂಧಿಸಿದ್ದ ಅವನು. ಥು, ಹೋಗಿ ನೀವು. ಅವನಿಂದ ಸರಿದು ನುಡಿದವಳನ್ನು ಹತ್ತಿರ ಎಳೆದುಕೊಂಡು ಇನ್ನಷ್ಟು ಮುದ್ದಿಸಿದ ವೇದ. ಬ್ಲೂ ಪ್ಯಾಂಟ್, ವೈಟ್ ಶರ್ಟ್ ವಿತ್ ಬ್ಲೂ ಕೋಟ್ ತೊಟ್ಟು ಮುದ್ದಾಗಿ ಕಾಣುವಂತೆ ರೆಡಿಯಾಗಿ ಬಂದ ವೇದನನ್ನು ನೋಡಿದ ಎಲ್ಲರಿಗೂ ಅನಿಸಿದ್ದು ಯಾವ ಹೀರೋಗೂ ಕಡಿಮೆ ಇಲ್ಲ ಎಂದೆ. ಅವನನ್ನೇ ನೋಡುತ್ತಾ ನಿಂತಿದ್ದ ಮಡದಿ ಕಡೆ ನೋಡಿ ಕಣ್ಣು ಹೊಡೆದಿದ್ದ. ಎಲ್ಲರೂ ಕಾರುಗಳಲ್ಲಿ ಮಂಟಪಕ್ಕೆ ತೆರಳಿದ್ದರು. ಮದುಮಕ್ಕಳ ಜೊತೆ ಹೋಗುವವರೆಲ್ಲ ಹೋಗಿ ಆಗಿತ್ತು. ಅಲ್ಲಿ ಇದ್ದಿದ್ದು ಕೆಲವು ಮಂದಿ. ಎಲ್ಲ ಮುಂದೆ ನಿಂತು ನೋಡಿ ಕಳಿಸಿ ಅಲ್ಲಿ ಇದ್ದವರ ಜೊತೆ ಮನೆಯಲ್ಲಿ ಇದ್ದವನ ಫೋನ್ ರಿಂಗ್ ಆಗಲು ಸೈಡ್ಗೆ ಹೋಗಿ ಮಾತನಾಡಿದ ವೇದ. ಫೋನಲ್ಲಿ ಹೇಳಿದ ವಿಷಯ ಕೇಳಿ ಮಾತಾಡಿ ಇಟ್ಟವನ ಮುಖದಲ್ಲಿ ಗೆಲುವಿನ ನಗೆ ಮೂಡಿತು. ಅದು ನಗರದಲ್ಲೇ ಬೃಹದ್ದಾದಂಥ ಮದುವೆ ಮಂಟಪ. ಶ್ವೇತವರ್ಣದ ಕಟ್ಟಡದ ತುಂಬ ಜಗಮಗಿಸೋ ಲೈಟ್ಗಳ ಅಲಂಕಾರ, ಹೂವಿನ ಚಿತ್ತಾರ, ಅದರಲ್ಲಿ ತುಂಬಿದ ಜನಗಳ ಸಂತೋಷ ಒತ್ತು ನಿಂತಿದ್ದ ಆ ಮಂಟಪ. ಹೊರಗಡೆ ಕಾರ್ ವೆಹಿಕಲ್ಗಳ ಸಾಲು, ಒಳಗಡೆ ಕೂಡಿರುವ ಸ್ನೇಹಿತ ವರ್ಗ ನೆಂಟರು. ಕಾರ್ ನಿಲ್ಲಿಸಿ ತನ್ನ ಜೊತೆ ಬಂದವರನ್ನು ಒಳಗೆ ಕಳುಹಿಸಿಕೊಟ್ಟು ಫೋನ್ನಲ್ಲಿ ನಂಬರ್ ಒತ್ತಿದವನೇ ಏನೋ ಗಂಭೀರವಾಗಿ ಮಾತನಾಡುತ್ತಾ ನಿಂತ ವೇದ. ಸುತ್ತ ಕಡೆ ಅವನ ಕಣ್ಣುಗಳು ನೋಟ ಬೀರಲು ಅವನಿಗೆ ಕಂಡಿದ್ದು ಅಲ್ಲಿ ಗೊತ್ತಿಲ್ಲದಂತೆ ಓಡಾಡುತ್ತಿದ್ದ ಒಂದಿಬ್ಬರು. ಸೊಟ್ಟವಾಗಿ ನಕ್ಕು ತಲೆ ಆಡಿಸಿ ಮಾತು ಮುಗಿಸಿ ಒಳಗೆ ಬಂದಿದ್ದ. ಆಗಲೇ ಸ್ಟೇಜ್ ಮೇಲೆ ಜೋಡಿಗಳೆರಡು ಬಂದವರ ಶುಭಾಶಯಗಳು ನಿರತವಾಗಿದ್ದವು. ಮನೆಯ ಪ್ರತಿಯೊಬ್ಬರು ಪರಿಚಯ ಆತ್ಮೀಯರ ಜೊತೆ ಮಾತಿಗಿಳಿದಿದ್ದರು. ಶಾಸ್ತ್ರಗಳು ಪೂಜೆಗಳ ತಯಾರಿಕೆಗೆ ಎಂಗಳೆಯರನ್ನ ಜೊತೆ ಸೇರಿಸಿಕೊಂಡು ಮುಂದೆ ನಿಂತು ನೋಡಿಕೊಳ್ಳುತ್ತಿದ್ದರು ಆ ಮನೆಯ 3 ಮುದ್ದು ಸೊಸೆಯರು. ಸ್ಟೇಜ್ ಮೇಲೆ ತನ್ನ ಅತ್ತಿಗೆ ಜೊತೆ ಮಾತನಾಡುತ್ತಾ ಏನೋ ಮಾಡುತ್ತಾ ಮೆಲುವಾಗಿ ನಗುತ್ತಿದ್ದವಳ ನಗು ಕೆಳಗೆ ಅನತಿ ದೂರದಲ್ಲಿ ಕೈಕಟ್ಟಿ ನಿಂತು ನೋಡುತ್ತಿದ್ದವನ ಹೃದಯದಲ್ಲಿ ಅಚ್ಚಾಗಿತ್ತು. ಎಷ್ಟು ಚಂದ ನಿನ್ನ ನಗು, ನನಗದರಲ್ಲಿ ಕಳೆದೇ ಹೋಗುವ ಬಯಕೆ, ನಿನ್ನೊಳಗೆ ತಿಳಿಯದೆ ಪ್ರೀತಿಯ ಜೀವಂತಿಗೆ ತುಂಬಿದ ನಿನ್ನ ಇರುವಿಕೆ. ಅವಳನ್ನೇ ನೋಡುತ್ತಾ ತನ್ನಲ್ಲಿ ನುಡಿದುಕೊಂಡಿದ್ದ ವೇದ. ಲೋ, ಏನೋ ಹೀಗೆ ನಿಂತಿದ್ದೀಯಾ? ಮೆಟ್ಟಿಲು ಹಿಡಿದು ಬರುತ್ತಿದ್ದ ಕಾರ್ತಿ ಯಾವುದೋ ಮಾಯೆಯಲ್ಲಿ ಕಳೆದು ಹೋಗಿದ್ದ ಗೆಳೆಯನನ್ನು ಮಾತನಾಡಿಸಿದ. ಸುಮ್ಮನೆ ಅವರ ಜೋಡಿ ನೋಡ್ತಿದ್ದೆ. ಚೆನ್ನಾಗಿದೆ ಅಲ್ವಾ ಇಬ್ಬರ ಜೋಡಿ? ಹೌದು, ಜೊತೆಗೆ ನಿಮ್ಮ ಜೋಡಿನೂ ಸೂಪರ್. ನಿಮ್ಮ ಜೋಡಿಯಷ್ಟು ಇಲ್ಲ ಬಿಡಪ್ಪ. ಇದೇನೋ ಹೀಗೆ ಇದೆಯಾ? ಹೋಗೋ ಬಟ್ಟೆ ಬದಲಿಸು. ಸಂಜೆ ಮನೆಯಲ್ಲಿ ತೊಟ್ಟಿದ್ದು ಅದರಲ್ಲೇ ಇದ್ದ ವೇದ. ಹಾಂ, ಅದಕ್ಕೆ ನನ್ನ ಶ್ರೀಮತಿನ ನೋಡ್ತಿದ್ದೆ. ನನಗೆ ಹುಷಾರಿಲ್ಲ, ಆರಾಮಾಗಿ ಇರೋಣ ಅನ್ನೋದು ಬಿಟ್ಟು ಅತ್ತಿಗೆ ಜೊತೆ ಎಲ್ಲ ಕೆಲಸ ನೋಡ್ಕೊಳ್ತಾ ಇರೋದು ನೋಡು ಅಂದಿದ್ದ. ಮತ್ತೆ ಸ್ಟೇಜ್ ಕಡೆ ನೋಡಿ. ನಿನ್ನ ಕಡೆ ನೋಡಿಲ್ಲ, ನಿನ್ನ ಜೊತೆ ಇಲ್ಲ ಅಂತ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಿದೆ ಅನಿಸುತ್ತೆ ಅಲ್ವಾ? ಅವರೇ ಆರಾಮಾಗಿ ಓಡಾಡುವಾಗ ನಿಂಗೆ ಯಾಕಪ್ಪ ಇಷ್ಟೊಂದು ನೋವು? ಅವರನ್ನು ಎತ್ತಿಕೊಂಡು ಓಡಾಡುವ ಚಾನ್ಸ್ ಮಿಸ್ ಆಯಿತು ಅಂತಾನ ನಕ್ಕು ಕೇಳಿದ ಕಾರ್ತಿ. ಹೇ ಹೋಗಲೋ, ನನ್ನ ಹೆಂಡ್ತಿನ ಎತ್ಕೊಳ್ಳೋಕೆ ನನಗೆ ಭಯಾನಾ? ಆ ಚಾನ್ಸ್ ದಿನಕ್ಕೆ ಎಷ್ಟು ಸಲ ಬೇಕಾದರೂ ಸಿಗುತ್ತೆ. ಅವಳ ಹೆಲ್ತ್ ಬಗ್ಗೆ ಅದಕ್ಕೆ ಕೇಳಿದ್ದು. ತನ್ನ ಮೀಸೆ ಮೇಲೆ ಕೈ ಆಡಿಸುತ್ತಾ ನುಡಿದಿದ್ದ ವೇದ. ಲೋ ವೇದ, ನೀನ ಎಷ್ಟು ವರ್ಷದಿಂದ ನೋಡಿಲ್ಲ, ನನಗೆ ಹೇಳ್ತೀಯಾ? ಹೋಗಿ ನಿನ್ನ ಹುಡುಗಿ ಜೊತೆ ಸೆಲ್ಫಿ ತಗೋ ಹೋಗು. ಬಂದ್ಬಿಟ್ಟ ನನಗೆ ಹೇಳೋಕೆ ಅಂದವನ ಕುತ್ತಿಗೆಗೆ ಕೈ ಹಾಕಿದ ಕಾರ್ತಿ. ಇಬ್ಬರು ತಮಾಷೆ ಮಾಡುತ್ತಾ ನಿಂತಿರಲು, ನಿಮಗೆ ಏನಾಯ್ತ್ರೋ? ಇದು ಮದುವೆ ಮನೆ ನೆನಪಿರಲಿ. ಹುಡುಗಾಟ ಆಡ್ತಾ ನಿಂತಿದ್ದೀರಲ್ಲ? ರಕ್ಷಿತ್ ಅವರಿಬ್ಬರ ತಮಾಷೆ ನೋಡಿ ಗದರಿಸುವಂತೆ ಕೇಳಿದಾಗ, ನಿನ್ನ ತಮ್ಮ ಯೂನಿಫಾರ್ಮ್ ಹಾಕಿದ್ರೆ ಕೋಪ ಬಂದರೆ ಅಷ್ಟು ಸ್ಟ್ರಿಕ್ಟ್, ಇಲ್ಲ ಅಂದರೆ ಹೀಗೆ ಮಕ್ಕಳ ಥರ ಆಡ್ತಾನೆ. ವೇದನ ಹೊಟ್ಟೆಗೆ ಗುದ್ದು ಕೊಟ್ಟು ನುಡಿದ ಕಾರ್ತಿ. ವೇದ, ಏನಿದು? ಎಷ್ಟು ಕೆಲಸ ಇದೆ, ಇಲ್ಲಿ ತಮಾಷೆ ಮಾಡ್ತಾ ನಿಂತಿದ್ದೀರಾ? ಅಣ್ಣ ಇವನೇ ಏನೇನೋ ಹೇಳಿ ನನ್ನ ಕಾಲು ಎಳೆಯೋಕೆ ಬಂದಿದ್ದು ಅಂದವ ಕಾರ್ತಿ ಕೈ ಹಿಂದಕ್ಕೆ ತಿರುವುತ್ತಾ ನುಡಿದಾಗ, ಮದುವೆಯಾಗಿ ಮಕ್ಕಳನ್ನು ಆಡಿಸುವ ವಯಸ್ಸಾದರೂ ನಿಮ್ಮ ತರಲೆ ಬುದ್ಧಿ ಕಡಿಮೆ ಆಗಿಲ್ಲ ಅನ್ನುತ್ತಾ ಅವರನ್ನು ಬಿಟ್ಟು ಅಲ್ಲಿಂದ ನಡೆದಿದ್ದ ರಕ್ಷಿತ್. ಅವನು ಹೋದ ಮೇಲೆ ಗೆಳೆಯರಿಬ್ಬರು ಮುಖ ಮುಖ ನೋಡಿಕೊಂಡು ನಕ್ಕು ಹೆಗಲ ಮೇಲೆ ಕೈ ಹಾಕಿ ಮಾತನಾಡುತ್ತಾ ಸ್ಟೇಜ್ ಕಡೆ ಹೆಜ್ಜೆ ಹಾಕಿದರು. ಏನು ಮೇಡಮ್, ಆರಾಮಾಗಿದ್ದೀರಾ ಅಂದ ಖುಷಿ ಪಕ್ಕ ಕುಳಿತ ವೇದ. ಅವನನ್ನೇ ಅಚ್ಚರಿ ಕಣ್ಣಿಂದ ನೋಡುತ್ತಾ ಇದ್ದವಳಿಗೆ, ಏನು ಹಾಗೆ ನೋಡ್ತಿದ್ದೀರಾ? ಸ್ವಲ್ಪ ಆದರೂ ಗಂಡನ ಮತ್ತಿಗೆ ಬೆಲೆ ಕೊಡಬೇಕಲ್ವಾ ಮೇಡಮ್? ಇವಾಗ ನಾನೇನು ಮಾಡಿದೆ ಅಂತ ನೀವು ಹೀಗೆ ಮೇಡಮ್ ಮೇಡಮ್ ಅಂತಿರೋದು? ಬೆಲೆ ಕೊಟ್ಟಿಲ್ಲ ಅಂದರೆ ಯಾವ ಮಾತಿಗೆ ಅಂತ ಸ್ವಲ್ಪ ಬಿಡಿಸಿ ಹೇಳಿ, ಅವನ ದಾಟಿಯಲ್ಲಿ ಕೇಳಿದ ಹುಡುಗೆ. ಅಲ್ಲ, ಮನೆಯಿಂದ ಬರುವಾಗ ಏನು ಹೇಳಿದೆ ನಾನು? ಜಾಸ್ತಿ ಓಡಾಡಬೇಡ, ಟ್ರಸ್ಟ್ ಮಾಡ್ಕೊಬೇಡ, ಆರಾಮಾಗಿ ಇರು ಅಂದರೆ ಇದೇನು ತಾವು ಮಾಡ್ತಿರೋದು? ನೋಡಿ ಮಿಸ್ಟರ್ ವೇದಾಂತ್ ಅವರೇ, ಇಲ್ಲಿ ನಿಮ್ಮ ನಾದಿನಿ ರಿಯಾ ಜಾಸ್ತಿ ಕೆಲಸ ಮಾಡೋ ಹಾಗಿಲ್ಲ. ಅತ್ತೆಯಂದಿರು ಬ್ಯುಸಿ ಇದ್ದಾರೆ.
ಅಕ್ಕ ಒಬ್ಬರೇ ಅಂತ ನಾನು ಸ್ವಲ್ಪ ಸಹಾಯಕ್ಕೆ ಬಂದೆ. ನೀವು ನೋಡಿದ್ರೆ ಹೀಗೆ ಹೇಳ್ತಿದ್ದೀರಾ? ಮುಖ ಊದಿಸಿಕೊಂಡು ಮುದ್ದಾಗಿ ನುಡಿದ ಮಡದಿಯನ್ನು ಮುತ್ತಿಕ್ಕುವ ಆಸೆ ಆಗಿತ್ತು ವೇದನಿಗೆ. ಹೌದಾ, ಸರಿ ಬಿಡು. ಅತ್ತಿಗೆ ಹೆಸರು ಹೇಳಿದ್ದಕ್ಕೆ ನೀನು ಸುಮ್ಮನೆ ಬಿಡ್ತಿದ್ದೀನಿ. ಇಲ್ಲ ಅಂದಿದ್ರೆ ಅಷ್ಟೇ. ಆಮೇಲೆ ಏನು ಮಾಡ್ತಿದ್ರಿ? ಹಾಗೆಲ್ಲ ಕೇಳಬಾರ್ದಮ್ಮ. ಹೀಗೆ ಕೇಳೋದು ತಪ್ಪು. ಹುಡುಗರನ್ನ ಕೆಣ್ಕೋದು ಇಂಥದ್ದೇ ಕೆಟ್ಟ ಪ್ರಶ್ನೆಗಳು. ಅವಳನ್ನೇ ನೋಡುತ್ತಾ, ಹೇ ಬಂಗಾರಿ, ಪಿಂಕ್ ಬಣ್ಣದ ಸೀರೆಯಲ್ಲಿ ನೀನು ತುಂಬ ಮುದ್ದಾಗಿ ಕಾಣ್ತಿದ್ದೀಯ. ನೀವು ಬಟ್ಟೆ ಬದಲಿಸಿ. ನೀವು ಕೊಟ್ಟರೆ ಅಲ್ವಾ ನಾವು ಬದಲಿಸೋದು? ಮೇಲ್ಗಡೆ ರೂಮ್ನಲ್ಲಿದೆ. ಹ್ಞೂ, ನೀನೇ ಬಂದು ಕೊಡಬೇಕು ಕಣೋ. ಬಟ್ಟೆ ಜೊತೆ ಬೇರೆ ಇನ್ನೂ ಏನೇನೋ. ಹಿಂದೆಲೆ ಸವರುತ್ತಾ ಎತ್ತಲು ನೋಡುತ್ತಾ ನುಡಿದಾಗ ಅವಳ ಮೈಗೆ ನಾಚಿಕೆ ಹೊಕ್ಕಿತ್ತು. ಹೇಯ್, ಆಗ ನಿಂತ್ಬಿಟ್ಟೆ, ಮಾತಾಡಮ್ಮ. ನೀವು ಹೋಗಿರಿ, ಬರ್ತೀನಿ ಅಂದು ಅಲ್ಲಿಂದ ಸರಿದಾಗ, ವೆಯ್ಟಿಂಗ್ ಅನ್ನುತ್ತಾ ತಮ್ಮನ ಕಡೆ ನೋಡಿ ಬಟ್ಟೆ ಬದಲಿಸಿ ಬರುವುದಾಗಿ ಕೈ ಸನ್ನೆಯಲ್ಲಿ ತಿಳಿಸಿ ನಡೆದಿದ್ದ. ರೀ, ಏನ್ರಿ ನಿಮ್ಮ ಅಣ್ಣ? ಅವನಿಗೆ ಫೋನ್ ಕೊಡಿ ಅಂದು ಆ ಕಡೆ ಕರೆಯಲಿದ್ದ ವ್ಯಕ್ತಿ ಇದ್ದ ದಬಾಯಿಸಿದಾಗ, ಕೊಡ್ತೀನಿ ಸರ್ ಅಂದವ ಟಿವಿ ನೋಡುತ್ತಾ ಮುಖದಲ್ಲಿ ಕೋಪ ಅಸಮಾಧಾನ ಹೊತ್ತು ಕುಳಿತಿದ್ದ ಮಿನಿಸ್ಟರ್ ಬಳಿ ಬಂದು, ಅಣ್ಣ ಸರ್ ಲೈನಲ್ಲಿ ಇದ್ದಾರೆ ಅಂದಾಗ, ಛೆ ಅಂದುಕೊಂಡವ ಫೋನ್ ಪಡೆದು ಹೇಳಿ ಸರ್ ಅಂದಿದ್ದ ಮಿನಿಸ್ಟರ್. ಏನ್ರಿ ಹೇಳೋದು? ನಿಮ್ಮ ಜೊತೆ ಕೈ ಜೋಡಿಸಿ ಇನ್ನೂ 1 ವರ್ಷ ಆಗಿಲ್ಲ. ಹಾಕಿರೋ ಬಂಡವಾಳ ಕೂಡ ವಾಪಸ್ ಬಂದಿಲ್ಲ. ಆಗಲೇ ಆ ವ್ಯವಹಾರ ಎಲ್ಲ ಆಚೆ ಬಂದಿದೆ. ಸರ್, ಅದೇ ನನಗೂ ತಿಳಿತಾ ಇಲ್ಲ. ಇದು ಇಲ್ಲಿಯವರೆಗೂ ಬಂದಿರುವುದಕ್ಕೆ ಸಾಧ್ಯನಾ ಅಂತ ನನಗೆ ಅನುಮಾನ ಆಗ್ತಿದೆ. ರೀ, ಏನ್ರಿ ನಿಮ್ಮ ಅನುಮಾನ? ಟಿ ವಿ ಅವರು ತೋರಿಸ್ತಾ ಇರೋದು ಆ ಪೊಲೀಸ್ ಅವರು ಹಿಡಿದು ಬಂಧಿಸಿರೋದು ನಿಮ್ಮ ಕಡೆ ಹುಡುಗರು ಅಲ್ವಾ? ಹೌದು ಸರ್, ಅವರೇ. ಮತ್ತೆ ಏನು ಮಾಡೋದು? ಇವಾಗ ನಿಮ್ಮ ಹೆಸರು ಜೊತೆ ನಮ್ಮ ಹೆಸರು ತಾಳೆ ಹಾಕಿ ಹೇಳಿದರೆ ನಿಮ್ಮ ಕತೆ ಏನ್ರಿ? ಇವಾಗ ನಾನು ಏನು ಮಾಡಲಿ? ಅದೆಲ್ಲ ಸೀಜ್ ಮಾಡಿದ್ದಾರೆ. ನಾನು ಅದೆಲ್ಲ ನೋಡ್ಕೊಳ್ತೀನಿ, ನೀವು ತಲೆ ಕೆಡಿಸ್ಕೊಬೇಡಿ. ನಿಮ್ಮನ್ನು ನಂಬಿ ನಾನು ಹಾಳಾದೆ ಅಂದು ಫೋನ್ ಇಟ್ಟಿದ್ದ ಆ ಕಡೆ ಮಾತನಾಡುತ್ತಿದ್ದ ವ್ಯಕ್ತಿ. ಛೆ, ಇವನ ಹತ್ರ ಎಲ್ಲ ನಾನು ಮಾತು ಕೇಳಬೇಕಾಯ್ತು ನೋಡು. ಅದು ನನ್ನ ಕೆಲಸ ಕಂಡು ಹಿಡಿದಿದ್ದು ಅದೇ ತಿಳಿತಾ ಇಲ್ಲ ಅಣ್ಣ. ಇದ್ದಕ್ಕಿದ್ದಂತೆ ಬಂದು ಎಲ್ಲ ಸೀಜ್ ಮಾಡಿದ್ರು. ಏನು ಮಾಡೋದು ಇವಾಗ? ಆ DCP ಏನಾದರೂ ಇದರಲ್ಲಿ ಇರಬಹುದಾ? ಅವನೇನಾದರೂ ಗೊತ್ತಿಲ್ಲ ಅಣ್ಣ. ಅಲ್ಲದೆ ನಮ್ಮ ಹುಡುಗರು ಅಲ್ಲಿ ಇದ್ದಾರೆ. ಅವರಿಗೆ ಏನಾದರೂ ಗೊತ್ತಾದರೆ ಹೇಳ್ತಾರೆ. ನನಗೆ ತಲೆ ಕೆಟ್ಟು ಹೋಗ್ತಿದೆ. ಕೋಟ್ಯಾಂತರ ಆದಾಯ ಬರ್ತಿದ್ದ ಕೆಲಸ ಎಲ್ಲಿ ನಿಂತು ಹೋಗುತ್ತೋ ಅಂತ. ಅಯ್ಯೋ, ಅದು ನಿಂತು ಹೋದರೆ ಪರವಾಗಿಲ್ಲ ಅಣ್ಣ. ಅದೆಲ್ಲ ಅಕ್ರಮವಾಗಿ ಮಾಡ್ತಿರೋದು ನೀವೇ ಅಂತ ಗೊತ್ತಾಗಿ ಸಾಕ್ಷಿ ಪ್ರೂವ್ ಆದರೆ ಕಂಬಿಯಿಂದ ಇರ್ತೀರಾ. ಹೌದಲ್ವಾ? ಇದೆಲ್ಲ ಯಾರು ಮಾಡಿದ್ದು ಅದನ್ನು ಮೊದಲು ಕಂಡಿಡಿಬೇಕು. ಅವರ ಚರ್ಮ ಸುಲಿದು ಕಾಲಿಗೆ ಚಪ್ಪಲಿ ಮಾಡ್ಕೊತೀನಿ ಅಂದಿದ್ದ ಅದೇ ದುರಹಂಕಾರ ತುಂಬಿದ ಮಾತಿನಿಂದ. ಆ ಪೊಲೀಸ್ಗೆ ಫೋನ್ ಮಾಡಿ ಕೇಳ್ತೀನಿ ಅಂದು ಅಲ್ಲಿಂದ ನಡೆದ ಮಿನಿಸ್ಟರ್ PA. ಕುಳಿತಲ್ಲೇ ಅಲ್ಲು ಮಸೆಯುತ್ತಾ ಇದ್ದ ಅವನು ತನ್ನ ಇಷ್ಟು ದಿನದ ಅಕ್ರಮ ವ್ಯವಹಾರವೊಂದು ಇಂದು ಆಚೆ ಬಂದಿದ್ದು ಅವನಿಗೆ ತಲೆ ಬಿಸಿಯಾಗಿತ್ತು. ಕನ್ನಡಿ ಮುಂದೆ ನಿಂತು ಮುಖ ಹೊರೆಸಿಕೊಳ್ಳುತ್ತಾ ಏನೋ ಯೋಚಿಸುತ್ತಾ ಇದ್ದವನನ್ನು ಬಾಗಿಲು ತಟ್ಟುವ ಶಬ್ದ ಎಚ್ಚರಿಸಿತು. ಹೋಗಿ ಬಾಗಿಲು ತೆಗೆದು ನಿಂತವನನ್ನು ತಳ್ಳಿಕೊಂಡೆ ಒಳಗೆ ಬಂದ ಖುಷಿ. ಅವಾಗಿಂದ ಏನು ಮಾಡ್ತಿದ್ರಿ? ಇನ್ನೂ ರೆಡಿಯಾಗಿಲ್ಲ? ನೀನು ಬಂದಿಲ್ಲ ಅಲ್ವಾ, ಅದಕ್ಕೆ ವೆಯ್ಟಿಂಗ್. ನೀವಿನ್ನು ಚಿಕ್ಕ ಮಗುನಾ ನಾನು ಬಂದು ರೆಡಿ ಮಾಡೋಕೆ? ಬೇಡ ಅಂದಿಲ್ಲ ನಾನು, ಮಾಡಿದರೆ ಇನ್ನೂ ಒಳ್ಳೆಯದಿತ್ತು. ಆಸೆ ನೋಡು, ಅದೆಲ್ಲ ಆಗಲ್ಲ. ಇಲ್ಲಿ ನಿಮ್ಮ ಬಟ್ಟೆ ಇದೆ, ತೊಟ್ಟು ಬನ್ನಿ, ನಾನು ಹೋಗುವೆ ಅನ್ನುತ್ತಾ ಹೊರಟವಳನ್ನು ತಡೆದು ನಿಲ್ಲಿಸಿದ ತನ್ನ ತೋಳ ಬಂಧನದಲ್ಲಿ. ಬಿಡಿ, ನನಗೆ ಕೆಲಸ ಇದೆ, ಹೋಗಬೇಕು. ಬಂಗಾರಿ, ನಿನ್ನ ನಾನು ಎಷ್ಟು ಜೋಪಾನ ಮಾಡಿಕೊಂಡು ನೋಡ್ಕೊಳ್ತಿದ್ದೀನಿ. ಸ್ವಲ್ಪ ಜಾಗ್ರತೆಯಾಗಿ ಓಡಾಡೋ. ಕೆಳಗಡೆ ಎಲ್ಲ ಇದ್ದಾರೆ, ನೋಡ್ಕೊಳ್ತಾರೆ. ನೀನು ತೊಂದರೆ ಮಾಡ್ಕೊಬೇಡಮ್ಮ. ಇಲ್ಲಪ್ಪ, ನಾನು ಆರಾಮಾಗಿದ್ದೀನಿ, ನನಗೆ ಏನೂ ಆಗಲ್ಲ. ನೀವು ಭಯಪಡೋದು ಬೇಡ. ಬಂಗಾರಿ, ನಿನ್ನ ವಿಷಯದಲ್ಲಿ ಮತ್ತೆ ನಾನು ರಿಸ್ಕ್ ತಗೊಳ್ಳಲಾರೆ. ಪ್ಲೀಸ್ ಅರ್ಥ ಮಾಡ್ಕೋ. ನೀವು ಇರುವಾಗ ನನಗೆ ಏನೂ ಆಗಲ್ಲ. ಅವನನ್ನು ಅಪ್ಪಿಕೊಂಡು ನುಡಿದವಳ ಇನ್ನಷ್ಟು ಬಿಗಿದಪ್ಪಿಕೊಂಡು ನೆತ್ತಿ ಚುಂಬಿಸಿದ. ತನ್ನವಳನ್ನು ಎಷ್ಟೇ ಮುದ್ದಿಸಿ ರಮಿಸಿದರೂ ಅವನ ಬಯಕೆ ತೀರದಂತೆ ಆಗಿತ್ತು. ತನ್ನ ಹೆದರು ಗೊಂಬೆಯಂತೆ ಅಲಕರಿಸಿಕೊಂಡು ನಿಂತಿದ್ದ ಮನದಾರಸೆಯನ್ನು ನೋಡಿ ಅವನ ಕೆನ್ನೆಗೆ ಮೃದುವಾಗಿ ಮುತ್ತಿತ್ತು. ವೇದ, ನಾನು ಕೆಳಗೆ ಹೋಗ್ತೀನಿ, ನೀವು ಬನ್ನಿ ಎಂದು ಅವನಲ್ಲಿ ಹೇಳಿ ಕೆಳಗೆ ನಡೆದಳು ಖುಷಿ. ಅವಳು ಹೋದ ಮೇಲೆ ಕೆನ್ನೆ ಮೇಲೆ ಕೈಯಾಡಿಸುತ್ತಾ ತಿಳಿಯಾಗಿ ನಕ್ಕ ವೇದ ರೆಡಿಯಾಗಲು ನಿಂತ. ಅತ್ತಿಗೆ, ಅಣ್ಣ ಎಲ್ಲಿ? ವಂದನ ಇನ್ನೇನು ಸಂಜೆ ಆರತಕ್ಷತೆ ಮುಗಿದೇ ಹೋಯಿತು ಅನ್ನುವ ಸಮಯ ಬಂದರೂ ಸ್ಟೇಜ್ ಮೇಲೆ ಬಾರದವನನ್ನು ನೆನೆದು ಕೇಳಿದಳು.
ಆಗ್ಲೇನೆ ರೆಡಿ ಆಗೋಕೆ ಹೋಗಿದ್ರು. ಇನ್ನೂ ಬಂದಿಲ್ವಾ ಅನ್ನುತ್ತಾ ಸುತ್ತ ನೋಡುತ್ತಿದ್ದವಳ ಕಣ್ಣುಗಳು ಅದ್ಭುತ ಕಂಡಂತೆ ರೆಪ್ಪೆ ಬಡಿಯುವುದನ್ನೇ ಮರೆತು ನೋಡುತ್ತಿದ್ದವು. ಅಣ್ಣ ಬಂದ ಅಂದ ಒಂದನ ಮಾತಿಗೆ ಹೌದು ಎಂಬಂತೆ ಉದ್ದುದ್ದ ತಲೆ ಆಡಿಸಿದಳು ಖುಷಿ. ಕಣ್ಣು ಅವನಲ್ಲಿ ನೋಟವಿದ್ದರೆ ಹೃದಯ ಉಚ್ಚೆದ್ದು ಕುಣಿಯುತ್ತಿತ್ತು. ಆಕಾಶ ನೀಲಿ ಬಣ್ಣದ ಶರ್ಟ್, ಬ್ಲ್ಯಾಕ್ ಪ್ಯಾಂಟ್ ಮೇಲೆ ತೊಟ್ಟು ಇನ್ಶರ್ಟ್ ಮಾಡಿದ ತುಂಬು ತೋಳಿನ ಅಂಗಿ ಅವನಿಗೆ ಒಪ್ಪವಾಗಿ ಕಾಣುತ್ತಿತ್ತು. ಮೊಣಕೈವರೆಗೂ ತೋಳನ್ನು ಮಡಚಿ ಪ್ಯಾಂಟ್ ಜೇಬಿನಲ್ಲಿ ಕೈ ಇಟ್ಟುಕೊಂಡು ನಿಂತು ಯಾರ ಬಳಿಯೋ ಮಾತಾಡ್ತಾ ಅವನ ಕೊರಳಿನಲ್ಲಿ ಕುಳಿತಿದ್ದ ಚಿನ್ನದ ಸರ ಅವನ ಅಂದಕ್ಕೆ ಮತ್ತಷ್ಟು ಮೆಚ್ಚುಗೆಯಾಗಿತ್ತು. ಜೆಲ್ಲಾಕಿ ಸೆಟ್ ಮಾಡಿದ ಹೇರ್, ಎಂಥವರನ್ನು ಸೆಳೆಯುವ ಆಕರ್ಷಕ ಕಣ್ಣುಗಳು, ಮುಖದ ಅಂದವನ್ನು ಹೆಚ್ಚಿಸುವ ಅವನ ಮೀಸೆ, ಅದನ್ನು ಆಗಾಗ ತನ್ನದೇ ಗತ್ತಿನಲ್ಲಿ ತೋರ ಬೆರಳಲ್ಲಿ ನೀವುತ್ತ ನಿಂತರೆ ಯಾವ ಹುಡುಗಿಯಾದರೂ ನೋಡಿದ್ದಲ್ಲಿ ಫ್ಲ್ಯಾಟ್ ಆಗಲೇಬೇಕು. ಇನ್ನು ಖುಷಿ ಗಂಡನ ಅಂದಕ್ಕೆ ಸೋತು ನಿಂತಲ್ಲಿ ನೋಡುತ್ತಾ ನಿಂತಾಗ ನನ್ನ ಮೈದು ನನಗೆ ಇವತ್ತು ದೃಷ್ಟಿಯಾಗುತ್ತೆ, ಅದು ನೀನೊಬ್ಬಳ ನೋಟದಲ್ಲೇ ಕಿಚಾಯಿಸುವಂತೆ ನುಡಿದಳು ಬಿಂದು. ಅಕ್ಕ ನೀವೇ ನೋಡಿ, ಇವರು ಹೀಗೆ ಕಾಣಿಸಿದ್ರೆ ನಾನು ನೋಡದೆ ಹೇಗಿರೋದು? ಅಲ್ಲದೆ ಮದುವೆಗೆ ಬಂದಿರೋ ಹುಡುಗಿಯರು ಯಾರಾದರೂ ಕಣ್ಣು ಹಾಕದೇ ಇರ್ತಾರಾ? ಖುಷಿಗೆ ಜಲಸಿ ಶುರುವಾಗಿದೆ ಈಗಲೇ. ಭಾವನೆ ಹಿಂದೆ ಹುಡುಗಿಯರು ಬರ್ತಾರೆ ಅಂತ ನೆನೆದು ಅಲ್ವಾ? ರಿಯಾ ನಕ್ಕು ನುಡಿಯಲು. ಎಷ್ಟು ಹುಡುಗಿಯರು ಬಂದರೂ ನಮ್ಮ ವೇದ ಅಪ್ಪಟ ಅಪರಂಜಿ, ಯಾರನ್ನು ಕಣ್ಣೆತ್ತಿ ನೋಡಲ್ಲ, ಅವನಿಗೆ ನೀನೇ ಎಲ್ಲ ಎಂದವಳ ಮಾತಿಗೆ ಇದು 100ಕ್ಕೆ 100ರಷ್ಟು ಸತ್ಯ ಅಂದಳು ಖುಷಿ. ಅವಳ ಮುಖದಲ್ಲಿ ಹೆಮ್ಮೆಯ ನಗು ಮೂಡಿತು. ನಗುತ್ತಾ ಹೆದರು ಸಿಕ್ಕವರ ಜೊತೆ ಮಾತಾಡಿ ಸ್ಟೇಜ್ ಮೇಲೆ ಬಂದು ಗೆಳೆಯನನ್ನು ಅಪ್ಪಿಕೊಂಡಿದ್ದ ವೇದ. ತಂಗಿ ತಮ್ಮ ಎಲ್ಲರನ್ನು ಪ್ರೀತಿಯಿಂದ ಅಪ್ಪಿ ವಿಶ್ ಮಾಡಿ ಪೂರ್ಣಿ ಜೊತೆ ನಗುತ್ತಾ ಕೈಕುಲುಕಿ ಮಾತನಾಡಿದ. ದೊಡ್ಡ ಮನೆಯ ಎಲ್ಲರ ಫೋಟೋ ಕ್ಯಾಮರಾ ಕಣ್ಣಲ್ಲಿ ಸೆರೆಯಾಗಿತ್ತು. ಮನೆಯ ಹಿರಿ ಜೀವಗಳ ಜೊತೆ ಮಕ್ಕಳು, ಮೊಮ್ಮಕ್ಕಳು, ಅಳಿಯಂದಿರು, ಸೊಸೆಯಂದಿರು ಎಲ್ಲರ ನಗುವನ್ನು ಹೊತ್ತ ಫ್ಯಾಮಿಲಿ ಫೋಟೋ ಕ್ಲಿಕ್ ಆಗಿತ್ತು. ರಿಸೆಪ್ಷನ್ ಮುಗಿಸಿ ಊಟ ಮಾಡುತ್ತಾ ಕುಳಿತಿದ್ದರು. ಅಣ್ಣ ತಮ್ಮಂದಿರು, ಸ್ನೇಹಿತರು, ಅತ್ತೆಯ ಮಕ್ಕಳು, ತಂಗಿಯರು ಎಲ್ಲರ ಜೊತೆ ಒಳ್ಳೆ ಸಮಯ ಕಳೆಯುತ್ತಿದ್ದ ವೇದ. ಅದು ತನ್ನವಳನ್ನು ಆಗಾಗ ಕೆಣಕುತ್ತಾ ಕಿರುಗಣ್ಣಿನಲ್ಲಿ ನೋಡುತ್ತಾ ಮುದ್ದಾಗಿ ಕಾಣಿಸುತ್ತಾ ತುಂಟತನ ಮಾಡುತ್ತಾ ಪಕ್ಕದಲ್ಲಿ ಕುಳಿತಿದ್ದ ಖುಷಿಗೆ ಒಂದೊಂದು ತುತ್ತು ಬಾಯಿಗಿಡುತ್ತಾ ತಾನು ಅವಳ ಜೊತೆ ತಿನ್ನುತ್ತಿದ್ದ ವೇದ. ನಾನೇ ಊಟ ಮಾಡಿಸ್ತೀನಿ ಅಂದವನನ್ನು ಕಣ್ಣಲ್ಲಿ ಗದರಿ ಬೇಡ ಅನ್ನುವಂತೆ ತಲೆ ಆಡಿಸಿದ್ದಳು. ಎಲ್ಲ ಇದ್ದಾರೆ ಅನ್ನುತ್ತಾ ಎಲ್ಲರ ನಗು ಮಾತಿನ ಜೊತೆ ಮಕ್ಕಳನ್ನು ರೇಗಿಸುತ್ತಾ ಊಟ ಮುಗಿಸಿದ್ದರು. ವೇದ ಹಾಸ್ಪಿಟಲ್ನಿಂದ ಫೋನ್ ಬಂದಿತ್ತು. ಅವನಿಗೆ ಎಚ್ಚರ ಆಗಿದೆ ಅಂತ ಏನು ಮಾಡ್ತೀಯಾ? ಕಿಚನ್ ಹಾಲ್ನಲ್ಲಿ ಬೆಳಗಿನ ಊಟದ ವ್ಯವಸ್ಥೆ ಬಗ್ಗೆ ಚಿಕ್ಕಪ್ಪನ ಜೊತೆ ನಿಂತು ವಿಚಾರಿಸುತ್ತಿದ್ದವನ ಬಳಿ ಬಂದ ಶ್ರವಣ್ ಹೇಳಿದಾಗ ಸ್ವಲ್ಪ ಯೋಚಿಸಿ ಇವಾಗ ಹೋಗಿ ನೋಡಿಕೊಂಡು ಬರ್ತೀನಿ. ಇವಾಗ್ಲಾ? ನೀನು ಬರ್ತೀಯಾ? ಸರಿ ಬಾ ಅಂದು ಶ್ರವಣ್ ಕೂಡ ಅವನ ಜೊತೆ ನಡೆದಿದ್ದ. ಇಬ್ಬರು ಅಲ್ಲಿಂದ ಹೊರಡುವಾಗ ಮಂಟಪದ ಕಡೆ ನೋಡಲು ಅಲ್ಲಿ ಹೆಂಗಸರೆಲ್ಲ ಶಾಸ್ತ್ರ ಅಂತ ಅದರಲ್ಲಿ ಮುಳುಗಿದ್ದರು. ಖುಷಿ ಕೂಡ ಅಲ್ಲಿ ಇರೋದು ನೋಡಿ ಮೆತ್ತಗೆ ಅಲ್ಲಿಂದ ಅಣ್ಣ ತಮ್ಮ ಮಾಯವಾಗಿದ್ದರು. ಎಮರ್ಜೆನ್ಸಿ ವಾರ್ಡಲ್ಲಿ ಮಲಗಿದ್ದ ಅವನು. ಅವನ ಅರ್ಧ ಸುಟ್ಟ ಮುಖವನ್ನು ತಾನೇ ಖುದ್ದು ಸರ್ಜರಿ ಮಾಡಿಸಿದ ವೇದ. ಇವಾಗ ಹೇಗಿದ್ದಾರೆ ಅಂದ ಪಕ್ಕ ಇದ್ದ ನರ್ಸ್ ಬಳಿ. ಇವಾಗ ಓಕೆ ಸರ್, ಇವಾಗ ಪೂರ್ತಿಯಾಗಿ ಎಚ್ಚರ ಆಗಿದೆ, ಏನೂ ತೊಂದರೆ ಇಲ್ಲ ಅಂದಾಗ ಅವನನ್ನು ಮಾತನಾಡಿಸಿದ ವೇದ. ಹೇಗಿದ್ದೀಯಾ ಅಂದಾಗ ಮಲಗಿದ್ದವನ ಕಣ್ಣಲ್ಲಿ ಕಂಬನಿ. ಸರ್, ದೊಡ್ಡ ತಪ್ಪು ಮಾಡಿಬಿಟ್ಟೆ, ಅದೆಷ್ಟು ಅನ್ಯಾಯ ಮಾಡಿದ್ರು ನೀವು ನನ್ನ ಕಾಪಾಡಿದ್ರಿ ಅಂದಾಗ ಅದೆಲ್ಲ ಬಿಟ್ಟು ಇನ್ಮೇಲಾದರೂ ಒಳ್ಳೆಯವನಾಗು ಅಂದ ವೇದ. ಇನ್ಮೇಲೆ ನೀವು ಹೇಳಿದಂತೆ ಕೇಳ್ತೀನಿ ಸರ್, ಒಳ್ಳೆತನದಲ್ಲಿ ಬದುಕ್ತೀನಿ ಅಂದು ಕೈ ಮುಗಿದಾಗ ಗುಡ್. ಮೊದಲು ನೀನು ಹುಷಾರಾಗು, ಎಲ್ಲಾದರೂ ಒಂದು ಕೆಲಸ ನೋಡಿ ಕೊಡಿಸ್ತೀನಿ, ಆದರೆ ನನಗೆ ಒಂದೊಂದು ಮಾಹಿತಿ ಬೇಕಿದೆ, ಅದರ ಬಗ್ಗೆ ಗೊತ್ತಿರುವಷ್ಟು ಹೇಳು ಸಾಕು ಅಂದಿದ್ದ ಗಂಭೀರವಾಗಿ. ಕೇಳಿ ಸರ್, ಹೇಳ್ತೀನಿ ಎಂದಾಗ ವೇದ ಕೇಳಿದ್ದಕ್ಕೆ ತನಗೆ ಗೊತ್ತಿರುವುದನ್ನೆಲ್ಲ ಹೇಳಿದನು. ಇಷ್ಟು ಸಾಕು, ಸರಿ ನೀನು ರೆಸ್ಟ್ ಮಾಡು, ಇಲ್ಲಿ ನರ್ಸ್ ಇರ್ತಾರೆ, ಅವರಲ್ಲಿ ಏನಾದರೂ ಇದ್ದರೆ ಕೇಳು ಅಂದು ಅಲ್ಲಿಂದ ಸಿಸ್ಟರ್ ಬಳಿ ಅವನು ಜೋಪಾನ, ಯಾರಾದರೂ ಅನುಮಾನ ಬರುವಂಥವರು ಕಂಡರೆ ತಿಳಿಸಿ ಅಂದು ಅಲ್ಲಿಂದ ನಡೆದಿದ್ದ. ಏನೋ ಇದು, ಯಾರೋ ಇವನು? ಅವತ್ತು ಸರಿಯಾಗಿ ಏನೂ ತಿಳಿಸಲಿಲ್ಲ. ಕೆಟ್ಟವರನ್ನು ಮಟ್ಟ ಹಾಕೋಕೆ ಸಿಕ್ಕ ಚಿಕ್ಕ ದಾರಿ ಇವನು ಅಂದಿದ್ದ ವೇದ. ಏನೋಪ್ಪ ನಿನ್ನ ಮಾತು ನಡೆ ಒಂದು ತಿಳಿಯುತ್ತಿಲ್ಲ. ಯಾಕೆ? ಕೆಲಸ ಬಿಟ್ಟಿದ್ದೀನಿ ಅಂತೀಯ, ಆದರೂ ಕೆಲಸದ ಬಗ್ಗೆ ಇಷ್ಟೆಲ್ಲ. ಸದ್ಯಕ್ಕೆ ಕೆಲಸ ಬಿಟ್ಟಿದ್ದೀನಿ, ಆದರೆ ಕೆಲಸ ಮರೆತಿಲ್ಲ. ಕೆಲಸದ ಬಗ್ಗೆ ಇರೋ ಪ್ರೀತಿ ಜೀವ ಇರೋವರೆಗೂ ಬಿಡಲ್ಲ. ಅಲ್ಲದೆ ನಾನು ಇವಾಗ ಆರಾಮಾಗಿದ್ದೀನಿ, ಕೆಲಸ ಮಾಡ್ತಿಲ್ಲಪ್ಪ, ತೊಂದರೆಯಲ್ಲಿ ಇದ್ದವರಿಗೆ ಸಹಾಯ ಮಾಡ್ತಿದ್ದೀನಿ ಅಷ್ಟೇ. ನಕ್ಕು ಅಂದವನ ಮಾತು ಅರ್ಥ ಆಗಿದ್ದ ಶ್ರವಣ್ಗೆ. ಅವನಿಗೆ ಗೊತ್ತು ಮುಂದುವರೆಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.